ಕಾಂಗ್ರೆಸ್ ಬೆಂಬಲಿಸುವ ಮುಸ್ಲಿಂ ನಾಯಕರಲ್ಲಿ ಅಸಮಾಧಾನ, ಪರಸ್ಪರ ತಿಕ್ಕಾಟ, ಬೆಳವಣಿಗೆಗಳು ಏನೇನಾಗಿದೆ ಅನ್ನೋದನ್ನು ಬ್ರೇಕ್ಗಿಂತ ಮುಂಚೆ ನೀವು ನೋಡಿದ್ರಿ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಹಾಗೂ ಮಾರುತೇಶ್ ನಮ್ಮ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ ನಾಯಕರುಗಳ ಮೇಲೆ ಕ್ರಮ ಏನಾಯಿತು, ಆ ಕ್ರಮವನ್ನು ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಮತ್ತು ದೆಹಲಿ ವರಿಷ್ಠರು ಸೇಮ್ ಪೇಜ್ನಲ್ಲಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ತಮ್ಮ ಬೆಂಬಲಿಗರ ಪರವಾಗಿ ಮಾತನಾಡದೇ ಇರೋದು, ಕೆ ಎನ್ ರಾಜಣ್ಣ ಹೇಳ್ತಾರೆ ಸಿ ಎಂ ಇಷ್ಟೊಂದು ಅಸಹಾಯಕ ರೀತಿ ಅಂದರೆ ಮಾಟಮಂತ್ರ ಮಾಡಿಸಿರ್ಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರು. ಇದು ಕೇವಲ ಕೆ ಎನ್ ರಾಜಣ್ಣನವರ ಆಲೋಚನೆಯಾ ಅಥವಾ ಸಿ ಎಂ ಬಣ ಇಂಥದ್ದೇ ಯೋಚನೆ ಮಾಡ್ತಿದೆಯಾ? ಯಾಕೆ ಮುಖ್ಯಮಂತ್ರಿಗಳು ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತಾ ಇಲ್ಲ, ಯಾಕೆ ಮಾತಾಡ್ತಿಲ್ಲ? ಮುಖ್ಯಮಂತ್ರಿಗಳ ಬಣದ ಮುಸ್ಲಿಂ ನಾಯಕರು ಇದನ್ನೇ ಯೋಚನೆ ಮಾಡ್ತಿದ್ದಾರಾ ಅಂತ? ಅಲ್ಲ, ಈ ಬೆಳವಣಿಗೆಯಲ್ಲಿರ್ಬೋದು ಅಥವಾ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ಆಕ್ಷನ್ನ ವಿಚಾರದಲ್ಲಿರ್ಬೋದು, ಮುಖ್ಯಮಂತ್ರಿಗಳು ಮಾತನಾಡದೇ ಇರುವಂತ ಪರಿಸ್ಥಿತಿ ಅಂತೂ ಎದುರಾಗಿದೆ ಮತ್ತು ಆ ತರದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಯಾಕೆಂದ್ರೆ ಮುಖ್ಯಮಂತ್ರಿಗಳೇ ಖುದ್ದಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ನೀವೆಲ್ಲ ಹೋಗಿ ಅವ್ರನ್ನ ಮನವೊಲಿಸಿ ವಾಪಸ್ ತೆಗೆಯುವಂತೆ ಮಾಡಿ ಎನ್ನುವಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಾಗ್ಲೂ ಕೂಡ ಮುಖ್ಯಮಂತ್ರಿಗಳು ಕೊಟ್ಟರು, ದಾವಣಗೆರೆಗೆ ಹೋಗಿ ಪ್ರಚಾರ ಮಾಡಿದ್ರು. ಅವರ ಪ್ರಚಾರದಲ್ಲಿ ಏನೋ ಅರೆ ಮನಸ್ಸು ಅಥವಾ ಎರಡು ಮನಸ್ಸು ಅನ್ನುವ ರೀತಿಯಲ್ಲಿ ಏನೂ ಕಾಣಿಸ್ತಿರ್ಲಿಲ್ಲ. ಮುಖ್ಯಮಂತ್ರಿಗಳು ತಮ್ಮ ನಾಯಕತ್ವ ಧರ್ಮ ಏನಿತ್ತು ಅದನ್ನು ಪಾಲನೆ ಮಾಡಿದ್ರು. ಖಂಡಿತ ಈಗ ಟಿಕೆಟ್ ಸಿಕ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಸ್ಲಿಮರು ಪೂರ್ಣ ಪ್ರಮಾಣದಲ್ಲಿ ಮತ ಚಲಾವಣೆ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ನ ವಿರುದ್ಧ, ಅಂದರೆ ಹೈಕಮಾಂಡ್ ಒಂದು ಅಭ್ಯರ್ಥಿಯನ್ನು ಹಾಕಿದ ಮೇಲೆ, ಹೈಕಮಾಂಡ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ ಮೇಲೆ ಅದನ್ನು ಸೋಲಿಸುವಂಥ ಪ್ರಯತ್ನವನ್ನು ಮಾಡೋದು ಕೂಡ, ಹೈಕಮಾಂಡ್ ಅದನ್ನು ನೋಡಿಯೂ ಸುಮ್ಮನೆ ಇದ್ರೆ ಸಹಜವಾಗಿ ಹೈಕಮಾಂಡ್ ಕೂಡ ಬೆನ್ನುಮೂಳೆ ಇಲ್ಲದೆ ಇರುವಂಥ ಹೈಕಮಾಂಡ್ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ಅಲ್ಲಿ ಜಬ್ಬಾರ್ ಅವರ ಹೆಸರನ್ನ ಹೊರತುಪಡಿಸಿ ಬೇರೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಹೆಸರನ್ನ ಪ್ರಪೋಸ್ ಮಾಡಿದ್ರೆ ಮಲ್ಲಿಕಾರ್ಜುನ್ ಅವರು ಒಪ್ಕೊಳ್ತಾ ಇದ್ರು. ಯಾಕೆಂದ್ರೆ ಜಬ್ಬಾರ್ ಅವ್ರಿಗೂ ಮಲ್ಲಿಕಾರ್ಜುನ್ ನಡುವೆ ಡಿಸ್ಪ್ಯೂಟ್ಗಳಿದಾವೆ, ಜಬ್ಬಾರ್ ಅವರ ಆಯ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋದು ಸ್ಪಷ್ಟ ಆಗಿತ್ತು. ಆದ್ರೆ ಅಂತ ಸಂದರ್ಭದಲ್ಲಿ ಬೇರೆ ಆಕಾಂಕ್ಷಿಗಳ ಹೆಸರನ್ನ ಪ್ರಪೋಸ್ ಮಾಡಿದ್ರೆ ಅದು ಮಲ್ಲಿಕಾರ್ಜುನ್ ಅವ್ರಿಗೂ ಕೂಡ ಒಪ್ಪಿತ ಆಗಿದ್ರೆ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳೇ ಬಹಳ ಹೆಚ್ಚಿದ್ವು. ಲಾಸ್ಟ್ 2 ದಿನದ ತನಕ ಕೂಡ ಮಾರುತೇಶ್, ಐ ಹ್ಯಾವ್ ಎ ಡೌಟ್. ಅಂದ್ರೆ ಈಗ ರಿಜ್ವಾನ್ ಅರ್ಷದ್, ಸಲೀಂ ಅಹ್ಮದ್ ಈ ಒಂದು ಥೇರಿಯನ್ನು ಮುಂದಿಡ್ತಿದ್ದಾರೆ, ನಾವು ಜಬ್ಬಾರ್ ಬಿಟ್ಟು ಇನ್ನೊಂದು ಹೆಸರನ್ನ ಇಟ್ಟರೆ ಒಪ್ಕೋತಿದ್ರೇನೋ ಅಂತ. ನನಗೆ ಹಂಗೆ ಅನ್ಸಲ್ಲ. ಮಲ್ಲಿಕಾರ್ಜುನ್ರ ಜಗಳ ಜಬ್ಬಾರ್ ಜೊತೆಗೆ ಅಂತಲ್ಲ, ಮಲ್ಲಿಕಾರ್ಜುನ್ರ ಒಟ್ಟಾರೆ ಥೇರಿ ಏನಿತ್ತು ಅಂತಂದರೆ, ಬೈ ಎಲೆಕ್ಷನ್ ಇದೆ, ನಮ್ಮ ತಂದೆ ತೀರ್ಕೊಂಡಿದ್ದಾರೆ, ನಮ್ಮ ಕುಟುಂಬಕ್ಕೆ ಟಿಕೆಟ್ ಸಿಗಬೇಕು ಅನ್ನೋದು ಬಿಟ್ಟರೆ ಅವ್ರು ಜಬ್ಬಾರ್ ಬಿಟ್ಟು ಇನ್ನೊಂದು ಮುಸ್ಲಿಂ ನಾಯಕರ ಹೆಸರಿಗೇನು ಅವ್ರು ತಯಾರಿರಲಿಲ್ಲ. ಅಲ್ಲ, ಅದು ಮಲ್ಲಿಕಾರ್ಜುನ್ ಅವರ ವರ್ಷನೂ ಸರಿ ಇದೆ. ಆದರೆ ಅಲ್ಪಸಂಖ್ಯಾತರ ನಾಯಕರು ಹೇಳ್ತಾ ಇರುವಂಥದ್ದು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆದಂತಹ ಸಭೆಯಲ್ಲೂ ಕೂಡ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಸ್ವತಃ ಮುಖ್ಯಮಂತ್ರಿಗಳೇ ಜಬ್ಬಾರ್ ಅವರನ್ನು ಬಿಟ್ಟು ಬೇರೆ ಯಾವುದರ ಹೆಸರುಗಳನ್ನು ಇದ್ರೆ ಪ್ರಪೋಸ್ ಮಾಡಿ ಅಂತ ಹೇಳಿದಾಗಲೂ ಕೂಡ ನಜೀರ್ ಅವರಾಗಲಿ ಜಮೀರ್ ಅವರಾಗಲಿ ಕೊಡೋದಾದರೆ ಜಬ್ಬಾರ್ ಅವ್ರಿಗೆ ಕೊಡಿ, ಇಲ್ಲದೇ ಇದ್ರೆ ಯಾವುದೇ ಸಮುದಾಯಕ್ಕೆ ನೀವು ಟಿಕೆಟ್ ಕೊಟ್ಕೊಳ್ಳಿ ಅನ್ನುವಂತಹ ನಿಲುವನ್ನು ತಳೆದಿದ್ದು, ಈ ನಿಲುವನ್ನು ಸಭೆಯ ಒಳಗೆ ವ್ಯಕ್ತಪಡಿಸಿ, ಮುಖ್ಯಮಂತ್ರಿಗಳು ಇದ್ದಂಥ ಸಭೆಯಲ್ಲಿ ವ್ಯಕ್ತಪಡಿಸಿ ಹೊರಗಡೆ ಬಂದು ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಒಂದು ಕ್ಯಾಂಪೇನನ್ನು ಶುರು ಮಾಡಿ, ಕಾಂಗ್ರೆಸ್ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ ಅನ್ನುವಂಥ ಒಂದು ಕ್ಯಾಂಪೇನನ್ನು ಸೆಟ್ ಮಾಡಿ ಕಾಂಗ್ರೆಸ್ನ ವಿರುದ್ಧವೇ ಅಲ್ಪಸಂಖ್ಯಾತರನ್ನ ಎತ್ತುಕಟ್ಟುವಂಥ ಪ್ರಯತ್ನ ಆಗಿದ್ದರ ಬಗ್ಗೆ ಎಲ್ಲರ ಆಕ್ಷೇಪ ಇರುವಂಥದ್ದು. ನೀವು ಬೇರೆ ಹೆಸರುಗಳನ್ನ ಪ್ರಪೋಸ್ ಮಾಡಿದ್ರೆ ಹೈಕಮಾಂಡ್ ಮಲ್ಲಿಕಾರ್ಜುನ್ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇತ್ತೋ ಏನೋ. ಆದರೆ ನೀವು ಕೇವಲ ಜಬ್ಬಾರ್ ಅವ್ರನ್ನ ಹೆಸರು ಹೇಳಿದ್ರಿ, ಹಾಗಾಗಿ ಮಲ್ಲಿಕಾರ್ಜುನ್ ಅವರಿಗೆ ಅದು ಸಮಂಜಸ ಇರಲಿಲ್ಲ, ಅವರ ಒಪ್ಪಿತ ಇರಲಿಲ್ಲ, ಅದಕ್ಕೆ ಸಹಕಾರ ಇರಲಿಲ್ಲ. ಹಾಗಿದ್ದಾಗ ಬೇರೆಯವರ ಹೆಸರನ್ನ ಅಥವಾ ಮಲ್ಲಿಕಾರ್ಜುನ ಜೊತೆಗೆ ಅತ್ಯಾಪ್ತರು ಇರುವಂಥವರ ಹೆಸರನ್ನ ಹೇಳಿದ್ದಿದ್ರೆ ಮಲ್ಲಿಕಾರ್ಜುನ್ ಅವ್ರನ್ನೂ ಕನ್ವಿನ್ಸ್ ಮಾಡುವಂಥ ಅವಕಾಶ ಹೈಕಮಾಂಡ್ಗೆ ಇತ್ತು. ಆದರೆ ಅವಕಾಶವನ್ನೇ ಇವರು ಸೃಷ್ಟಿ ಮಾಡಲಿಲ್ಲ, ಕೇವಲ ಒಂದು ಹೆಸರು ಇಟ್ಕೊಂಡು ಕೂತಿದ್ರು. ಆ ಕಾರಣಕ್ಕಾಗಿ ಹೈಕಮಾಂಡ್ ರಿಸ್ಕ್ ತಗೊಳ್ಳೋದು ಬೇಡ ಅನ್ನುವ ಕಾರಣಕ್ಕಾಗಿ ಸಮರ್ಥ ಅವರ ಹೆಸರನ್ನ ಅಂತಿಮವಾಗಿ ಘೋಷಣೆ ಮಾಡ್ತು. ಎಲ್ಲಿಯ ತನಕ ಅಂದರೆ ಟಿಕೆಟ್ ಘೋಷಣೆ ಆಗೋ 2 ದಿನದ ಹಿಂದಿಯ ತನಕ ಕೂಡ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡ್ತಾರೆ ಅನ್ನೋದೇ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಇತ್ತು ಮತ್ತು ಆ ಥರದ ವಾತಾವರಣ ಸೃಷ್ಟಿಯಾಗಿತ್ತು. ಯಾವಾಗ ಇದು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಡೆದಂಥ ಸಭೆಯಲ್ಲಿ ಈ ಚಟಾಪಟಿಗಳು ನಡೀತು, ಅಲ್ಲಿ ಅಲ್ಪಸಂಖ್ಯಾತರ ನಾಯಕರುಗಳ ನಡುವೆ ವಾಗ್ವಾದಗಳು ಕೂಡ ನಡೆದಿತ್ತು. ಇದೇ ಥರದ ಬೆಳವಣಿಗೆ ಶಿಗ್ಗಾವಿಯಲ್ಲಿ ಕೂಡ ಆಗಿತ್ತು. ಖಾದ್ರಿ ಅವರ ಹೆಸರನ್ನ ಜಮೀರ್ ಹಿಡ್ಕೊಂಡು ಕೂತಿದ್ರು, ಆದರೆ ಅವರು ಕೂಡ ಅದಕ್ಕೆ ಹೈಕಮಾಂಡ್ ನಾಯಕರಾಗಲಿ ರಾಜ್ಯ ಮಟ್ಟದ ನಾಯಕರು ರೆಡಿ ಇರಲಿಲ್ಲ.
ಆಗ ಪಠಾಣ್ ಅವರಿಗೆ ಅವಕಾಶ ಸಿಕ್ತು, ಅವರು ಆಯ್ಕೆಯಾಗಿ ಬಂದರು. ಜಮೀರ್ ಅಹ್ಮದ್ ಮತ್ತು ನಜೀರ್ ಅವರ ಒಂದು ಸೂತ್ರ ಇದೆ, ಅಂದರೆ ನಾವು ಸೂಚಿಸುವಂಥವರು ಅಭ್ಯರ್ಥಿ ಆದರೆ ನಾಳೆ ಅವ್ರು ಗೆದ್ದು ಬಂದರೆ ಅವ್ರು ನಮ್ಮ ಜೊತೆಗೆ ಇರ್ತಾರೆ, ನಮ್ಮ ಪವರ್ಫುಲ್ ಲೀಡರ್ಶಿಪ್ ಏನಿದೆ ಅದು ಹಾಗೆ ಕಂಟಿನ್ಯೂ ಆಗಬೇಕು ಮತ್ತು ನಮ್ಮ ಜೊತೆಗೂ ಒಂದಷ್ಟು ಜನ ಶಾಸಕರು ಇರಬೇಕು. ನಮ್ಮ ಲೀಡರ್ಶಿಪ್ ಅಲ್ಪಸಂಖ್ಯಾತ ಸಮುದಾಯದಲ್ಲಿ ನಾವು ಆ ಲೀಡರ್ಶಿಪ್ಪನ್ನು ಏನು ಈಗ ಇದೆ ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಅವ್ರ ಪ್ಲಾನ್ ಆಗಿತ್ತು. ಅದನ್ನು ಹೊರತುಪಡಿಸಿ ಬೇರೆಯವ್ರ ಹೆಸರು ಹೇಳಿದ್ರೆ ಬಹುಶಃ ಅವ್ರಿಗೆ ಅವಕಾಶ ಸಿಗ್ತಾ ಇತ್ತೋ ಇಲ್ವೋ, ಆದರೆ ಆ ಪ್ರಯತ್ನವನ್ನೇ ಅವ್ರು ಮಾಡಲಿಲ್ಲ. ಆ ರೀತಿ ಪ್ರಯತ್ನ ಮಾಡದೇ ಇರುವಂಥವ್ರು ಹೊರಗಡೆ ಬಂದು ಕಾಂಗ್ರೆಸ್ ಪಕ್ಷ ನಮಗೆ ಅನ್ಯಾಯ ಮಾಡ್ತು, ಟಿಕೆಟ್ ಕೊಡಲಿಲ್ಲ ಅನ್ನುವಂತಹ ಕ್ಯಾಂಪೇನನ್ನು ಶುರು ಮಾಡಿದರು. ಟಿಕೆಟ್ ಸಿಗಲಿಲ್ಲ ಅಂತ ಇವರು ಮೌನವಾಗಿ ಇದ್ದಿದ್ರೆ, ಚುನಾವಣಾ ಪ್ರಚಾರಕ್ಕೆ ಹೋಗದೇ ಇದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಆದರೆ ಅದರ ಎಗೇನೆಸ್ಟ್ ಕೆಲಸ ಮಾಡಿರ್ತಕ್ಕಂಥದ್ದು ಇಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಕಾರಣ ಆಗಿದೆ. ಫಂಡ್ ಮಾಡಿರೋದಕ್ಕೆ ಸಾಕ್ಷಿಗಳಿದ್ದಾವೆ, ಇವರು ಮಾತನಾಡಿರುವಂತಹ ಆಡಿಯೋ ಸಾಕ್ಷಿಗಳಿದ್ದಾವೆ. ಈಗ ಹೈಕಮಾಂಡ್ ಏಕಾಏಕಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ, ಸಾಕ್ಷ್ಯಗಳಿಲ್ಲದೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸಾಕ್ಷ್ಯಗಳು ಇರುವ ಕಾರಣಕ್ಕಾಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಒಂದು ವೇಳೆ ಸಾಕ್ಷ್ಯಗಳು ಇರದೇ ಇದ್ದಿದ್ರೆ ಬಹುಶಃ ಜಬ್ಬಾರ್ಗೂ ನಜೀರ್ಗೂ ನೋಟಿಸನ್ನು ಕೊಟ್ಟು ಈ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆ ನೀವು ನಡೆಸಿದ್ದೀರಾ, ನಿಮ್ಮ ಸ್ಪಷ್ಟನೆ ಏನು ಅಂತ ಬಹುಶಃ ಹೈಕಮಾಂಡ್ ಆ ಒಂದು ಆಪ್ಷನನ್ನು ಕೊಡ್ತಾ ಇತ್ತೋ ಏನೋ. ಆ ಆಪ್ಷನ್ ಕೊಡದೇ ಕಾರಣ ಏನು ಅಂದರೆ, ಅಭಿಷೇಕ್ ದತ್ ಆ ವಿಭಾಗದ AICC ಉಸ್ತುವಾರಿ ಕಾರ್ಯದರ್ಶಿ ಆಗಿದ್ದರು. ಅವರು ದಿನವಿಡೀ ಅಂದರೆ ಪ್ರತಿದಿನ ಅಲ್ಲಿ ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ ತೊಡ್ಕೊಳ್ತಾ ಇದ್ರು, ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ರಿಪೋರ್ಟ್ ಮಾಡ್ತಾ ಇದ್ರು. ಎವ್ರಿಡೇ ಹೈಕಮಾಂಡ್ ಗಮನಕ್ಕೆ ತರುವಂಥ ಕೆಲಸಗಳಾಗ್ತಾ ಇತ್ತು ಜನರಲ್ ಸೆಕ್ರೆಟರಿಗೆ. ಅವರಿಗೆ ಇದರ ಸ್ಪಷ್ಟ ಅರಿವು ಇದೆ ಮತ್ತು ದಾಖಲೆಗಳು ಕೂಡ ಅವರ ಬಳಿ ಇದೆ. ಆ ಕಾರಣಕ್ಕಾಗಿ ಅವರು ಚುನಾವಣಾ ಮತದಾನ ಮುಗಿತಿದ್ದ ಹಾಗೆ ಎಲ್ಲವನ್ನೂ ರಿಪೋರ್ಟ್ ಮಾಡಿದರು. ಅವರ ರಿಪೋರ್ಟ್ನ ಆಧಾರದ ಮೇಲೆ ಕೆಲಸ ಮಾಡ್ತು. ಹೈಕಮಾಂಡ್ ಕೂಡ ಆ್ಯಕ್ಷನ್ ತೆಗೆದುಕೊಳ್ತು. ಇಲ್ಲಿ DK ಶಿವಕುಮಾರ್ ಅವರ ಪಾತ್ರವಾಗಲಿ ಅಥವಾ ಮತ್ತೊಬ್ಬರ ಇನ್ಫ್ಲೂಯೆನ್ಸ್ ಆಗಲಿ ಕಾಣ್ತಾ ಇಲ್ಲ. ಕಾರಣ, ಮತದಾನ ಆದಮೇಲೆ ಸಾಕಷ್ಟು ಜನರಿಗೆ ತಳಮಳ ಶುರುವಾಯಿತು. ದಾವಣಗೆರೆ ಫಲಿತಾಂಶ ವ್ಯತ್ಯಾಸ ಆಗ್ಬೋದು ಅನ್ನುವಂಥ ಆತಂಕವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿ ಗ್ರೌಂಡ್ನಲ್ಲಿ ಇದ್ದು ಕೆಲಸ ಮಾಡಿದಂಥ ಅಲ್ಪಸಂಖ್ಯಾತ ನಾಯಕರೇ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕಾಗಿ ಹೈಕಮಾಂಡ್ ಕೂಡ ಇಷ್ಟು ಗಂಭೀರವಾಗಿ ತೆಗೆದುಕೊಳ್ತು. ಒಂದು, ಕಾಂಗ್ರೆಸ್ ಎಗೇನೆಸ್ಟ್ ಕ್ಯಾಂಪೇನ್ ಮಾಡಿದ್ರು. ಇದು ದಾವಣಗೆರೆ ದಕ್ಷಿಣಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಇದು ಎಷ್ಟರ ಮಟ್ಟಿಗೆ ವ್ಯಾಪಿಸ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಲ್ಪಸಂಖ್ಯಾತರು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅವರು ಮುಸ್ಲಿಮರಿಗೆ ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ನಮ್ಮ ಜನಸಂಖ್ಯೆ ಹೆಚ್ಚಿದ್ರು ಕೂಡ ಟಿಕೆಟ್ ಸಿಗಲಿಲ್ಲ ಅನ್ನೋದು ಇಡೀ ರಾಜ್ಯಾದ್ಯಂತ ವ್ಯಾಪಿಸ್ತು. ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲೇ ಕಾಂಗ್ರೆಸ್ನ ವಿರುದ್ಧ ಅಲ್ಪಸಂಖ್ಯಾತರನ್ನ ಎತ್ತಿಕಟ್ಟುವಂಥ ಪ್ರಯತ್ನ ಆಯಿತು. ಬಹುಶಃ ಅದರ ಡ್ಯಾಮೇಜ್ ಕಂಟ್ರೋಲ್ಗೋ ಅಥವಾ ಈ ರೀತಿಯಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದಂಥವರಿಗೆ ಒಂದು ಸರಿಯಾದಂತಹ ಒಂದು ಎಚ್ಚರಿಕೆಯ ಕ್ರಮವಾಗಿ ಇದನ್ನು ತೆಗೆದುಕೊಳ್ಬೇಕು ಅಂತ ಹೈಕಮಾಂಡ್ಗೆ ಅನಿಸಿದ ಕಾರಣಕ್ಕಾಗಿ ಇಷ್ಟು ತ್ವರಿತವಾಗಿ ಅಥವಾ ಇಷ್ಟು ಹಾರ್ಶ್ ಆಗಿ ಡಿಸಿಷನನ್ನು ತೆಗೆದುಕೊಳ್ತು. ಆದರೆ ಜಮೀರ್ ವಿರುದ್ಧ ಆ ಡಿಸಿಷನ್ ಯಾಕೆ ಆಗ್ತಾ ಇಲ್ಲ? ಜಮೀರ್ ಸಮುದಾಯದಲ್ಲಿ ಪ್ರಭಾವಿ ನಾಯಕರಿದ್ದಾರೆ. ಒಪ್ಕೊಳ್ಳೋದು ಬಿಡೋದು ಬೇರೆಯವ್ರಿಗೆ ಸೆಕೆಂಡ್ರಿ. ಯಾಕಂದರೆ ಜಮೀರ್ ಬರ್ಬೋದು, ಹೋಗ್ಬೋದು, ಕಾಂಗ್ರೆಸ್ ಇರುತ್ತೆ ಅಂತೇಳಿ ಸಾಕಷ್ಟು ಜನ ಮಾತನಾಡ್ತಾ ಇದ್ದಾರೆ. ಆದರೆ ಈಗಿರುವಂಥ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಲ್ಪಸಂಖ್ಯಾತರ ನಾಯಕರಾಗಿ ಕಾಣಿಸ್ತಾ ಇರುವಂಥದ್ದು ಜಮೀರ್ ಮೇಲೆ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾದರೆ ಮುಂದಿನ ದಿನಗಳಲ್ಲಿ ಅದು ಪಕ್ಷದ ವಿರುದ್ಧವಾದಂಥ ಚಟುವಟಿಕೆಗಳಿಗೆ ಕಾರಣ ಆಗುತ್ತೆ. ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗುತ್ತೆ ಅನ್ನುವಂಥ ಅರಿವು ಹೈಕಮಾಂಡ್ಗೆ ಇದೆ. ಮತ್ತು ಜಮೀರ್ಗೂ ಕೂಡ ಆತಂಕ ಆಯಿತು. ಆದರೆ ಇವತ್ತು ಅವ್ರು ಮಾತನಾಡ್ತಾ ಇದ್ದಾರೆ, ನಜೀರ್ ಅವರಿಗೆ ಹಿರಿಯರಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡಬೇಕಾಗಿತ್ತು ಅಂತೇಳಿ ಅವ್ರು ಇವತ್ತು ಮಾತನಾಡ್ತಾ ಇದ್ದಾರೆ. ಮೊದಲ ಬಾರಿ ಅವರು ರಿಯಾಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಈ ಮಾತುಗಳು ಇರಲಿಲ್ಲ. ಅದಕ್ಕೂ ಮುಂಚೆ ಅವರು ಒಂದಷ್ಟು ಎಕ್ಸಸೈಸ್ ಮಾಡಿಕೊಂಡ್ರು. ಮೌಲ್ಯಗಳ ಥ್ರೂ ವೇಣುಗೋಪಾಲ್ ಮೇಲೆ ಪ್ರೆಷರ್ ಹಾಕ್ಸಿದ್ರು, ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕ್ಸಿದ್ರು. ಒಂದು ಕಡೆ ಸುದ್ದಿಗೋಷ್ಠಿ ನಡೀತು, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಗೂ ಕೂಡ ಪತ್ರ ಬರೆದು ತಮ್ಮ ವಿರುದ್ಧ ಆಗಬಹುದಾದಂಥ ಕ್ರಮವನ್ನು ತಡೆಯೋದಕ್ಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಜಮೀರ್ ವಿರುದ್ಧ ಯಾವುದೇ ಆಕ್ಷನ್ಸ್ಗಳಾಗಿಲ್ಲ. ಹೈಕಮಾಂಡ್ ಅವ್ರಿಗೊಂದು ಇಮ್ಯುನಿಟಿ ಏನು, KC ವೇಣುಗೋಪಾಲ್ ಹೇಳಿದ ಹಾಗೆ ಕೇರಳದಲ್ಲಿ ಹೆಚ್ಚು ಪ್ರಚಾರ ಮಾಡಿದ್ದಾರೆ, ಕೇರಳದಲ್ಲೇ ಇದ್ದುಕೊಂಡು ಚುನಾವಣಾ ಪ್ರಚಾರಗಳಲ್ಲಿ ತೊಡ್ಕೊಂಡಿದ್ದಾರೆ. KC ವೇಣುಗೋಪಾಲ್ ಅವರ ಗಮನಕ್ಕೆ ಇದ್ದು ಅವರು ಕೇರಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಚುನಾವಣಾ ಪ್ರಚಾರ ಮಾಡದೇ ಇದ್ದಿದ್ರೂ ಸಮಸ್ಯೆ ಇರಲಿಲ್ಲ. ಆದರೆ ಒಬ್ಬ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಎಗೈನೆಸ್ಟ್ ಕೆಲಸ ಮಾಡಿರೋದೇ ಕಾಂಗ್ರೆಸ್ ಇಷ್ಟು ಸೀರಿಯಸ್ ಆಗಿ ಈ ವಿಚಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಳ್ತು. ಇದರ ಮುಂದಿನ ಪರಿಣಾಮಗಳು ಏನು ಅನ್ನೋದು ಗೊತ್ತಿಲ್ಲ. ಆದರೆ ಅಲ್ಪಸಂಖ್ಯಾತರ ನಾಯಕರಲ್ಲಿ ಒಂದು ದೊಡ್ಡ ಮಟ್ಟದ ಒಗ್ಗಟ್ಟಿತ್ತು ಅನ್ನುವಂಥ ಏನು ಚರ್ಚೆ ಅಭಿಪ್ರಾಯಗಳಿತ್ತು ಹೊರಗಡೆ, ಆದರೆ ಅದು ಈಗ ಡ್ಯಾಮೇಜ್ ಆಗಿದೆ. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯ ಇದೆ ಅಥವಾ ರಾಜ್ಯ ಕಾಂಗ್ರೆಸ್ನಿಂದಲೋ ಅಥವಾ ಹೈಕಮಾಂಡ್ನಿಂದಲೋ ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಪರ್ಯಾಯ ಮಾರ್ಗಗಳು ಏನು ಅನ್ನೋದಂತೂ ಗೊತ್ತಿಲ್ಲ. ಆದರೆ ಎರಡು ಬಣಗಳಂತೂ ಮುಸ್ಲಿಂನ ಒಳಗೂ ಕೂಡ ಎರಡು ಬಣಗಳಾಗಿರೋದಂತೂ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಜಿತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.